ಆಪ್ಕಿ ಅದಾಲತ್ನಲ್ಲಿ ಭಾಗೇಶ್ವರ ಧಾಮದ ಪ್ರಮುಖ ಧೀರೇಂದ್ರ ಕೃಷ್ಣ ಶಾಸ್ತ್ರಿಯವರ ಮೇಲೆ ತಾವು ಪಬ್ಲಿಸಿಟಿಗೋಸ್ಕರ ಸ್ಟಂಟ್ ಮಾಡ್ತಾರೆ ಅನ್ನೋ ಆರೋಪವಿದೆ. ಶಾಸ್ತ್ರಿ ಅವರೇ, ತುಂಬಾ ಜನ ನನಗೆ ಹೇಳಿದೇನು ಅಂತಂದ್ರೆ ಆಪ್ಕಿ ಅದಾಲತ್ಗೆ ನಿಮ್ಮನ್ನ ಕರೆಸಿ ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ನೋಡಿದ್ದೀನಿ, ನಿಮಗೆ ಬಹಳ ದೊಡ್ಡದಾದಂತಹ ಫ್ಯಾನ್ ಫಾಲೋಯಿಂಗ್ ಇದೆ. 40 ಲಕ್ಷ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ. ಎಷ್ಟೋ ವಿಡಿಯೋಗಳನ್ನ ಜನರು ನನಗೆ ಕಳಿಸಿದ್ರು. ನೀವು ರಸ್ತೆಗಳಿದ್ರೆ ಸಾಕು, ಲಕ್ಷಾಂತರ ಜನ ಅಲ್ಲಿ ಸೇರ್ಕೋತಾರೆ. ನಿಮ್ಮ ಕಡೆಯವರು ಏನ್ ವಿಡಿಯೋ ಕಳಿಸಿದ್ದಾರೆ, ನಾನೀಗ ಅದನ್ನ ಜನರಿಗೆ ತೋರ್ಸಕ್ ಇಷ್ಟಪಡ್ತೀನಿ. ಅಲ್ಲ, ನಿಜ ಹೇಳಿ ಶಾಸ್ತ್ರಿ ಅವರೇ, ಇದು ನಿಜವಾದ ವಿಡಿಯೋನಾ ಅಥವಾ ಪಬ್ಲಿಸಿಟಿಗೋಸ್ಕರ ಮಾಡಿರುವಂತದ್ದ? ಜನಗಳಿಗೆ ಅವ್ರದೇ ಆದಂತಹ ಭಾವನೆ ಇರುತ್ತೆ. ಆ ಒಂದು ದೃಷ್ಟಿಯಿಂದ ಅವ್ರು ನೋಡ್ತಾರೆ. ವಾಸ್ತವವಾಗಿ ನಾನು ಹೇಳ್ಬೇಕು ಅಂತಂದ್ರೆ, ಎಲ್ಲೆಲ್ಲಿ ಬಾಗೇಶ್ವರ್ ಬಾಲಾಜಿ ಅವರ ದರ್ಬಾರ್ ನಡೆಯುತ್ತೋ, ಎಲ್ಲೆಲ್ಲಿ ಬಾಲಾಜಿಯ ದಾಸನಾಗಿ ನಾನು ಕಥೆಯನ್ನ ಹೇಳೋದಕ್ಕೆ ಹೋಗ್ತೀನೋ, ಅಲ್ಲಿ ಬಂದಂತ ಜನರಲ್ಲಿ ಇದು ತುಂಬಾನೇ ಕಡಿಮೆ, ಕ್ಯಾಮ್ರಾದಲ್ಲಿ ಕಡಿಮೆ ಬಂದಿದೆ ಅಂತ ಹೇಳ್ಬೋದು. ಆದ್ರೆ 26ನೇ ವಯಸ್ಸಿನಲ್ಲಿ ಇಷ್ಟೊಂದು ಚರ್ಚೆ, ಇಷ್ಟೊಂದು ಪಬ್ಲಿಸಿಟಿ ಅಂಥದ್ದು ಏನಿದೆ ನಿಮ್ಮಲ್ಲಿ? ಯಾರ ಗುರು ಬಲವಾನ್ ಆಗಿರ್ತಾನೆ, ಅವನ ಶಿಷ್ಯ ಪೈಲ್ವಾನ್ ಆಗಿರ್ತಾನೆ. ಕೆಲವರು ಹೇಳ್ತಾ ಇರ್ತಾರೆ ಈಶ್ವರ ಅಸ್ತಿತ್ವದಲ್ಲಿಲ್ಲ, ಭಗವಂತ ಅಸ್ತಿತ್ವದಲ್ಲಿ ಇಲ್ಲ ಅಂತ. ಒಂದು ಚಿಕ್ಕ ಹಳ್ಳಿ ಗಡ ಅನ್ನೋ ಒಂದು ಚಿಕ್ಕ ಹಳ್ಳಿಯಿಂದ ಬುಂದೇಲ್ಖಂಡ್ನಲ್ಲಿ ಇರುವಂತಹ ಒಂದು ಸಣ್ಣ ಹಳ್ಳಿ ಗಡ ಅನ್ನೋದು, ಗಡನಲ್ಲಿ ಇರುವಂತಹ ಒಂದು ಸಣ್ಣ ಕುಟುಂಬದ ಒಬ್ಬ ಬಾಲಕ ಧೀರೇಂದ್ರ ಕೃಷ್ಣ ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಇದೆ ಅಂತಂದ್ರೆ ಬಾಲಾಜಿಯ ಕೃಪೆಯಿಂದಾಗಿ ಭಾರತದ ಪ್ರತಿಯೊಬ್ಬ ವ್ಯಕ್ತಿನೂ ಭಗವತ್ ಕೃಪೆಯಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬಹುದು. ನೀವು ಈ ಮಟ್ಟದವರೆಗೂ ಹೇಗ್ ಬಂದ್ರಿ ಅಂತ ನೀವು ನಮ್ಗಿನ್ನೂ ಹೇಳೇ ಇಲ್ಲ. ಈ ನಿಮ್ ಜನ ಏನಿದ್ದಾರೆ, ನಿಮ್ಮನ್ನ ಫಾಲೋ ಮಾಡ್ತಾರಲ್ಲ, ಅವರು ನಿಮ್ ಬಗ್ಗೆ ತುಂಬಾ ಹೆಚ್ಚಾಗಿ ಮಾತಾಡ್ತಾರೆ. ಯಾಕೆ ಆ ರೀತಿ ಮಾಡ್ತಾರೆ? ಏನಿದೆ ನಿಮ್ಮಲ್ಲಿ? ಬಾಗೇಶ್ವರ ಬಾಲಾಜಿಯ ಕೃಪೆ ಅದು ಎಲ್ರ ಮೇಲೂ ಇದೆ. ಆದ್ರೆ ಹೇಗೆ ಅಂತಾನು ಹೇಳ್ಬಿಡ್ತೀನಿ, ನಿಮ್ಮ ಹತ್ರ ಮಾತಲ್ಲಿ ಗೆಲ್ಲೋದು ಅಸಾಧ್ಯ. ಮೊದ್ಲಿಗೆ ನಾನು ಒಂದು ವಿಷಯ ಹೇಳ್ಬಿಡ್ತೀನಿ. ನಿಮ್ಮ ಹೆಸರು ಬಂದು ರಜತ್ ಶರ್ಮಾ ಅಂತ. ನಾನ್ ನಿಮ್ಮನ್ನ ದಯಾಳು ಅಂತ ಕರಿತೀನಿ, ಯಾಕೆಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ದೊಡ್ಡೋರ್ನ ಹೆಸರಿಡ್ದು ಕರೆಯೋದಿಲ್ಲ. ನಾನ್ ನಿಮ್ಮನ್ನ ದಯಾಳು ಅಂತ ಕರಿತೀನಿ, ಅಕಸ್ಮಾತಾಗಿ ನಿಮ್ಗೇನು ಬೇಜಾರಿಲ್ಲ. ನಾವಿಲ್ಲಿಗೆ ನಿಮ್ಮ ಅತಿಥಿಯಾಗಿ ಬಂದಿರೋದ್ರಿಂದ ಅದ್ ನಮ್ಮ ಅಧಿಕಾರ ಕೂಡ ಆಗತ್ತೆ. ಹಾಗಾಗಿ ದಯಾಳು ಅವರೇ, ನಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ ಬಾಗೇಶ್ವರ ಬಾಲಾಜಿಯ ಕೃಪೆ ಇದೆ. ಆದ್ರೆ ನಾವು ನಮ್ಮ ಗುರುಗಳ ಚರಣದ ಸೇವೆ ಮಾಡಿರೋದ್ರಿಂದ, ಆ ಸೇವೆಯ ಮಾಧ್ಯಮದಿಂದ ನಮ್ಮ ಪರಂಪರೆಯ ಮಂತ್ರ ವಿಧಾನ ಏನಿದೆ ಅದು ನನಗೆ ಪ್ರಾಪ್ತಿಯಾಗಿದೆ. ಆದ್ರಿಂದ ನನಗೆ ಒಂದು ವಿಶೇಷವಾದ ಆಶೀರ್ವಾದ ಆಗಿದೆ. ಆದ್ರಿಂದ ಇಡೀ ವಿಶ್ವಕ್ಕೆ ಮಂಗಳವಾದಂತಹ ಕೆಲಸಗಳು ಆಗತ್ತೆ. ಮತ್ತೆ ಇಡೀ ವಿಶ್ವ ಅವರ ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಂಡು ಬಾಗೇಶ್ವರ್ ಧಾಮಕ್ಕೆ ಬರ್ತಾ ಇರ್ತಾರೆ. ಬಹುಶಃ ಅಷ್ಟೊಂದ್ ಜನ ಬರಕ್ ಇದೇ ಕಾರಣ ಅನ್ಸುತ್ತೆ. ನಾನ್ ನೋಡ್ದ ಹಾಗೇನೆ ನೀವು ಸಂಸ್ಕಾರ ಟಿವಿನಲ್ಲಿ ಬರೋಕ್ ಶುರು ಮಾಡಿದಾಗಿಂದ ಜನರು ನಿಮ್ಮ ಪ್ರವಚನನ ಕೇಳಿದ್ರು. ಅದಾದ್ಮೇಲೆ ನಿಮ್ಮ ಲೋಕ ಪ್ರಸಿದ್ಧಿ ಹೆಚ್ಚಾಗಿ ಬೆಳೀತಾ ಹೋಯ್ತು. ಹೌದು ಅಂತ ಹೇಳ್ಬೋದು. ಅದೊಂದು ಮಾಧ್ಯಮ, ಅದೊಂದು ಸಾಧನ ಅಲ್ವಾ? ಸಾಧನ. ದರ್ಬಾರು 3 ಪೀಳಿಗೆಯಿಂದ ನಡೀತಾ ಇದೆ. ನಮ್ಮ ದೊಡ್ಡ ಗುರುಗಳು ನಡೆಸ್ತಾ ಇದ್ರು, ನಾವು ಕೂಡ 11 ವರ್ಷದಿಂದ ನಡೆಸ್ತಾ ಇದೀವಿ. ನಿಮ್ ಕಣ್ಣು ಇವಾಗ ಬಿದ್ದಿದೆ. ಮತ್ತಿದ್ರಲ್ಲಿ ನನ್ನ ತಪ್ಪಂತೂ ಏನೂ ಇಲ್ಲ ಅಂತ ಅನ್ಸತ್ತೆ. ನೋಡೋರು ತುಂಬಾನೇ ತಡವಾಗಿ ನೋಡಿದೀರಾ ಅಂತ ಅನ್ಸುತ್ತೆ ನಮ್ಮನ್ನ. ನಮ್ಮೇಲಂತೂ ಯಾವಾಗ್ಲೂ ಗುರುಕೃಪೆ ಇರುತ್ತೆ. ನನ್ನ ಪ್ರಕಾರ ನೀವು ತುಂಬಾ ಬೇಗ ನೋಡಿದ್ರೆ ಅನ್ಸುತ್ತೆ. ನಿಮ್ ವಯಸ್ಸಿನ್ನು ಏನು ಅಲ್ವೇ ಅಲ್ಲ. ನಮ್ಮ ಪರಂಪರೆಯಲ್ಲಿ 5 ವರ್ಷದ ಪ್ರಾಯದಲ್ಲಿ ಧ್ರುವ ತನ್ನ ಲೀಲೆಯನ್ನ ತೋರಿಸೋದಿಕ್ ಸಾಧ್ಯವಾಗುತ್ತೆ, ಪ್ರಹ್ಲಾದ ತನ್ನ ಲೀಲೆಯನ್ನ ತೋರಿಸೋದಿಕ್ಕಾಗತ್ತೆ. ನಾವು 26 ವರ್ಷದಲ್ಲಿ ಯಾಕೆ ಮಾಡಬಾರ್ದು? ಸರಿ, ನೀವು ಯಾವ ತರ ಲೀಲೆಗಳನ್ನ ಮಾಡಿದಿರಾ? ನಾವು ಅಂಥ ಲೀಲೆಗಳು ಯಾವುದು ಮಾಡಿಲ್ಲ, ಸಿಗಾಕೊಳ್ಳುವಂಥದ್ದು. ಆದ್ರೆ ನಾವು ನಿಮ್ಮ ಆಪ್ಕಿ ಅದಾಲತ್ಗೆ ಬಂದಿರೋದ್ರಿಂದ ನೀವು ನಮ್ಮನ್ನ ಏನ್ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಮ್ಮ ಜೀವನದಲ್ಲಿ ನಾವು ಗುರುಕೃಪೆಯಿಂದ ಏನೇನ್ ಮಾಡಿದೀವಿ ಎಲ್ಲವೂ ಸನಾತನಕ್ಕೋಸ್ಕರ ಮಾಡಿದೀವಿ, ಮತ್ತೆ ಸನಾತನಕ್ಕೋಸ್ಕರನೇ ಮಾಡ್ತೀವಿ. ಲೀಲಾ ಅಂದ ತಕ್ಷಣ ನಾವು ಭಗವಂತ ಅಲ್ಲ, ನಾವು ಈಶ್ವರ ಅಲ್ಲ, ಸಾಧಾರಣ ಮನುಷ್ಯ ಅಲ್ಲಿ ಕೂತಿದಾರಲ್ಲ ಅವ್ರ ತರನೇ ನಾವು ಕೂಡ ಅಷ್ಟೇ. ನಮಗೂ ಅವ್ರಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ನಮ್ಮ ಪರಂಪರೆ ನಮಗೆ ತುಂಬಾ ಚೆನ್ನಾಗಿ ಗೊತ್ತು, ಅದು ಒಂದೇ ವ್ಯತ್ಯಾಸ ನೋಡಿ. ಈಗ ನೀವು ಸ್ಕೂಲ್ನಲ್ಲಿ ಓದ್ತಿದ್ದಾಗ ಮಿಕ್ಕಿದೆಲ್ಲ ವಿದ್ಯಾರ್ಥಿಗಳು ಹೇಗಿದ್ರು ಹಾಗೆ ಇರ್ತಿದ್ರಾ? ಹೆಚ್ಚು ಕಡಿಮೆ. ಮತ್ತೆ ಮಾಸ್ಟರ್ ಹೇಳ್ತಿದ್ರಾ ನೀವು ಸ್ಕೂಲಲ್ಲಿ ಅದ್ಭುತವಾದ ವಿದ್ಯಾರ್ಥಿ ಅಂತ? ಸ್ವಲ್ಪ ಚೇಷ್ಟೆ ಮಾಡ್ತಿದ್ದೆ ನಾನು. ಯಾಕೆಂದ್ರೆ ನಾವು ಹೋಗ್ತಾ ಇದ್ದಿದ್ದೆ ತುಂಬಾ ಕಡಿಮೆ ದಿನಗಳು ಹೋಗ್ತಾ ಇದ್ವಿ, ಆದ್ರೆ ತುಂಬಾ ಗಂಭೀರವಾಗಿ ಶ್ರಮ ಪಟ್ಟು ಹೋಗ್ತಿದ್ವಿ. ಆದ್ರೆ ಜನಗಳ ದೃಷ್ಟಿ ಮಾತ್ರ ಒಂಥರ. ಯಾಕೆಂದ್ರೆ ನಮ್ಮ ದೊಡ್ಡ ಗುರುಗಳ ಹೆಸರು ತುಂಬಾನೇ ಪ್ರಸಿದ್ಧವಾಗಿತ್ತು. ನಮ್ಮ ದೊಡ್ಡ ಗುರುಗಳ ಕಾರಣದಿಂದಾಗಿ ನಮಗೂ ಜನ ಅದೇ ಪ್ರೀತಿ, ಅದೇ ಗೌರವ ಕೊಟ್ಟಿದ್ರು. ಮತ್ತೆ ನಮ್ಮ ನಂಬಿಕೆ ಏನು ಅಂದ್ರೆ, ನಮ್ಮ ದೊಡ್ಡ ಗುರುಗಳಿಗೆ 2 ಸಲ ಹನುಮಂತನ ಸಾಕ್ಷಾತ್ಕಾರ ಆಗಿದೆ ಅಂತ ಅವರ ಅನುಯಾಯಿಗಳು ಕೂಡ ನಂಬ್ತಾರೆ. ಹಾಗಾಗಿ ನಾವು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಸಣ್ಣವರಿಂದಾನೇ ನಮ್ಮ ಮೇಲೆ ತುಂಬಾ ಕೃಪೆ ಇತ್ತು. ಮಕ್ಕಳೆಲ್ಲ ನಮ್ ಜೊತೆನಲ್ಲೇ ಬರೋರು. ಎಲ್ಲ ಕ್ಲಾಸ್ಗಳು ಒಂದೇ ಆಗೋಗ್ತಾ ಇತ್ತು.
9ನೇ ಕ್ಲಾಸು 10ನೇ ಕ್ಲಾಸು 8ನೇ ಕ್ಲಾಸು ಎಲ್ಲ ಮಕ್ಕಳು ಒಂದೇ ಜಾಗದಲ್ಲಿ ಕುತ್ಕೊಂಡು ಕೈ ಮುಗಿದು ಕೇಳೋರು ಮಹಾರಾಜ್ ಈ ಸಲ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ. ಆಗ ನಾವು ಚಿಕ್ಕವರಿದ್ವಿ ಅಲ್ವಾ, ಆಗ ಒಂದು ಭಾವನೆ ಇರುತ್ತೆ ನಾವು ಎಲ್ರಿಗೂ ತೋರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಬರ್ತಾ ಬರ್ತಾ ತುಂಬಾನೇ ಗಂಭೀರ ಆಗ್ಬಿಟ್ವಿ. ಆಗ ನಾವ್ ಹೇಳ್ತಾ ಇದ್ವಿ ಆಯ್ತು ನಿನ್ಗೆ 56% ಬರುತ್ತೆ, ಇನ್ನೂ ಒಂಚೂರು ಕಷ್ಟಪಡು 60% ಬರುತ್ತೆ ಅಂತ. ಹಾಗಾಗಿ ಯಾರು ಹನುಮಂತ ಹೇಳ್ತಿದ್ರ ಇಷ್ಟೇ ಪರ್ಸೆಂಟೇಜ್? ಗುರುಪ್ರೇರಣೆ ನಮ್ಮ ಶಕ್ತಿ ಅಂತ ಯಾವತ್ತೂ ನಾವು ಮಾತಾಡೋದಿಲ್ಲ. ನಮ್ಮ ಮುಂದೆ ಸುಮ್ನೆ ಅಂತೂ ಯಾರು ಕೂತ್ಕೊಳ್ಳೋದಿಲ್ಲ. ನಮ್ಮ ಹತ್ರ ಒಂದು ಅನುಭವ ಇದೆ, ಒಂದು ಪ್ರೇರಣೆ ಇದೆ, ಋಷಿ ಪರಂಪರೆಯಲ್ಲಿ ಬಂದಿರೋ ಪ್ರೇರಣೆ ಅದು. ಅನೇಕ ಮಹಾಪುರುಷರಿದ್ದಾರೆ ಭಾರತದಲ್ಲಿ, ನಮ್ಗೆ ಅದೊಂದು ಪ್ರೇರಣೆ ಆಗುತ್ತೆ, ಅದೊಂದು ಅನುಭವ ಆಗುತ್ತೆ. ಹೌದಪ್ಪ ಈ ತರ ಆಗತ್ತೆ, ನನ್ನ ಪ್ರೇರಣೆ ಹೇಳುತ್ತೆ ಹೌದು ಈ ತರ ಆಗತ್ತೆ ಅಂತ. ಮತ್ತೆ ನಾವು ಅದನ್ನ ಬರಿತೀವಿ. ಇಷ್ಟದ ಕೃಪೆಯಿಂದಾಗಿ ನಾವಿಟ್ಟಿರೋ ನಂಬಿಕೆಯಿಂದಾಗಿ ನಾವು ಬರ್ದಿದ್ದು ಸತ್ಯ ಆಗತ್ತೆ. ನಮ್ಮ ಜೀವನದಲ್ಲೂ ತುಂಬಾನೇ ಅಭಾವ ಇತ್ತು. ಒಂದು ಚಿಕ್ಕ ಗುಡಿಸಲು ಇತ್ತು ಅಷ್ಟೇನೆ. ಆ ಒಂದು ಪುಟ್ಟ ಗುಡಿಸಲಿನಲ್ಲೇನೆ ತಂದೆಯವರು ಇರ್ತಾ ಇದ್ರು, ತಾಯಿಯವರು ಇರ್ತಾ ಇದ್ರು, ನನ್ನ ತಂಗಿ ಹಾಗೂ ಒಬ್ಬ ಪುಟ್ಟ ತಮ್ಮ, 5 ಜನ. ಹಾಗೂ ಅದರಲ್ಲೇನೆ ದೇವರಿಗೆ ಸ್ಥಾನ ಕೂಡ ಮಾಡಿದ್ವಿ ನಾವು. ದೊಡ್ಡ ಗುರುಗಳು ನಿರ್ಮೋಯ ಅಖಾಡದಲ್ಲಿ ಸಾಧು ಆಗಿದ್ರು. ಪರಿವಾರದೊಂದಿಗೆ ಅಷ್ಟೊಂದು ನೆಂಟೇನಿರ್ಲಿಲ್ಲ ಅವ್ರಿಗೆ. ತುಂಬಾ ಕಷ್ಟದಲ್ಲಿ ಬಂದಿದೀವಿ. ನಮ್ಮ ಜೀವನವನ್ನ ತುಂಬಾ ವಿಚಿತ್ರ ಸ್ಥಿತಿನಲ್ಲಿ ಕಳೆದಿದೀವಿ. ಅಭಾವ ಈಗ ಪ್ರಭಾವವಾಗಿ ಬದಲಾಗಿದೆ, ಮತ್ತಿವತ್ತು ಪ್ರಭಾವ ನಮ್ಮನ್ನ ಅಭಾವದಿಂದ ದೂರ ಮಾಡಿದೆ. ಸೊ ನೀವು ಹೇಳ್ತಾ ಇರೋದು, ನೀವು ವಿದ್ಯಾರ್ಥಿಯಾಗಿದ್ದಾಗ ಬಾಕಿ ವಿದ್ಯಾರ್ಥಿಗಳೆಲ್ಲ ಹೇಗಿದ್ರು ಹಾಗೆ ಇದ್ರಿ ಅಂತ. ಖಂಡಿತವಾಗ್ಲು ಮನೆ ಪರಿವಾರ ಕೂಡ ಎಲ್ಲರಂತೆ ಸಾಮಾನ್ಯವಾಗಿತ್ತು ಅಂತ. ಅದೇನು ಹೊಸ ವಿಷಯ ಅಲ್ಲ. ಅದೇನು ನಾವು ಈಶ್ವರ ಅಲ್ಲ, ನಾವು ಸಂಸಾರದಿಂದ ದೂರ ಇದ್ದು ನಾವು ಬ್ರಹ್ಮನ ಫ್ಯಾಕ್ಟರಿನಲ್ಲಿ ಸೆಟ್ಲ್ ಆಗ್ತೀವಿ ಅನ್ನೋದಕ್ಕೆ. ಈ ಜಗತ್ತು ಹೇಗಿದೆಯೋ ನಾವು ಹಾಗೆ ಇದೀವಿ. ಬರೀ ಗುರು ಪರಂಪರೆ ಮತ್ತು ಹನುಮಂತನ ಕೃಪೆ ಅನ್ನೋದು ಏನಿದೆ, ಬಹುಶಃ ಹನುಮಂತ ದೇವರು ನಮ್ಮನ್ನ ಆಯ್ಕೆ ಮಾಡಿ ಆ ಸವಾಲನ್ನ ಸ್ವೀಕರಿಸು ಅಂತ ಹೇಳಿರಬಹುದು ಅಂತ ನಮಗನ್ಸುತ್ತೆ ಅಷ್ಟೇ. ಈ ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಅವರು ಹನುಮಂತನ ಭಕ್ತರಾಗಿದ್ದಾರೆ. ಹೌದು, ಕೋಟ್ಯಾಂತರ ಜನ ಮಂಗಳವಾರ ಮತ್ತೆ ಶನಿವಾರ ದೇವಸ್ಥಾನಕ್ಕೆ ಹೋಗ್ತಾರೆ, ವ್ರತಗಳನ್ನ ಮಾಡ್ತಾರೆ, ಪ್ರಸಾದ ಹಂಚ್ತಾರೆ. ಹೀಗಿರುವಾಗ ಹನುಮಂತ ನಿಮ್ಮನ್ನ ಯಾಕೆ ಇಟ್ಕೊಂಡ? ನಮ್ಮ ಆತ್ಮೀಯತೆ ಸ್ವಲ್ಪ ಜಾಸ್ತಿನೇ ಇದೆ ಅನ್ಸತ್ತೆ, ನಮ್ಮ ಮೇಲೆ ತುಂಬಾನೇ ಪ್ರೇಮ ಇದೆ ಅಂತ ಅನ್ಸತ್ತೆ. ಆದ್ರೆ ಕೋಟ್ಯಾಂತರ ಜನಗಳಲ್ಲಿ ಲಕ್ಷಾಂತರ ಜನ ಹನುಮಂತನ ಭಕ್ತರಿದ್ದಾರೆ. ಅವರೆಲ್ಲರೂ ಅವ್ರಿಗೋಸ್ಕರ ಕೇಳ್ಕೊಳ್ತಾರೆ, ನಾನು ಪೂರ್ತಿ ವಿಶ್ವಕ್ಕೋಸ್ಕರ ಕೇಳ್ಕೊಳ್ತೀನಿ. ಈ ಕಾರಣದಿಂದಾಗಿ ನಮಗೆ ಅನ್ಸುತ್ತೆ ಸಾಮಾನ್ಯರಿಗೂ ನಮಗೂ ಇದೇ ವ್ಯತ್ಯಾಸ ಅಂತ. ನೋಡಿ, ನೀವ್ ಏನೇನ್ ಕೇಳ್ಕೊಂಡ್ರೋ ಅದರ ವಿಡಿಯೋಸ್ನ ನಾನು ನೋಡಿದ್ದೀನಿ. ನೀವು ಜನರ ಹತ್ರ ಹೇಳ್ತಾ ಇದ್ದೀರಾ, ನಿಮ್ಮ ಹತ್ರ ಏನೇನಿದೆಯೋ ಎಲ್ಲ ದಾನ ಮಾಡಿ, ನಿಮ್ಮ ಅಂಗಡಿನ ಕೊಡಿ, ಫ್ಲಾಟ್ ಕೊಡಿ, ಬಂಗ್ಲೆ ಕೊಡಿ, ಕುದುರೆ ಕೊಡಿ, ಗಾಡಿ ಕೊಡಿ, ಚಿನ್ನ, ಬೆಳ್ಳಿ, ಬ್ಯಾಂಕ್ FD, ತಾಳಿ, ಉಂಗುರ, ಹೆಂಡತಿ ಮಕ್ಕಳನ್ನ ಬಿಟ್ಟು ಬೇರೆ ಎಲ್ಲಾನು ಕೊಡಿ ಅಂತ. ಅದು ನಮ್ಮ ಡಿಸ್ಕ್ಲೈಮರ್ ಆಗಿರುತ್ತೆ. ದರ್ಬಾರ್ಗಿಂತ ಮುಂಚೆ ಹೇಳಿದ್ದು. ಜನಗಳಿಗೆ ಆ ಒಂದು ಭಾವನೆ ಇರುತ್ತೆ ಏನಂದ್ರೆ, ಗುರು ಪರಂಪರೆಯ ವ್ಯಕ್ತಿಗಳು, ಸಾಧುಗಳು ದರ್ಬಾರ್ ಯಾಕೆ ಮಾಡ್ತಾರೆ, ಭಗವಂತನ ಪ್ರತಿಷ್ಠಾಪನೆ ಯಾಕೆ ಮಾಡ್ತಾರೆ ಅಂದ್ರೆ ಬರೀ ಕಮಾಯಿ ಮಾಡೋದಕ್ಕೆ ಅಂತ. ಮತ್ತು ನಾವು ನಮ್ಮ ದರ್ಬಾರ್ನಲ್ಲಿ ಬ್ಯಾನರ್ನಲ್ಲಿ ಬರ್ದಿರ್ತೀವಿ, ಮೈಕ್ನಲ್ಲಿ ಜೋರಾಗಿ ಕಿರ್ಚಿ ಹೇಳಿರ್ತೀವಿ, ಪ್ರವೇಶಕ್ಕೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಅಂತ. ನಿಮ್ಮನ್ನ ನೀವು ಶಿಷ್ಯ ಅಂತ ಅನ್ಕೊಂಡ್ರೆ, ನೀವು ನಮ್ಮನ್ನ ಗುರು ಅಂತ ಅನ್ಕೊಂಡ್ರೆ, ಗುರು ಪರಂಪರೆಯಲ್ಲಿ ನೀವು ಏನ್ ಬೇಕಾದ್ರೂ ಕೊಡ್ಬೋದು. ನೀವು ಕೂಡ ಇಂಡಿಯಾ ಟಿವಿಯನ್ನ ನಮ್ಮ ಹೆಸರಿಗೆ ಬರ್ಕೊಡ್ತೀರಾ ಅಂದ್ರೆ ನಮ್ಗೇನು ಅಭ್ಯಂತರ ಇಲ್ಲ. ಮತ್ತೆ ಇಸ್ಕೋತೀವಿ ಕೂಡ. ಇಸ್ಕೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ, ಉಪಯೋಗದ ರೀತಿನಲ್ಲಿ ತೊಂದರೆ ಇರೋದು. ಇಸ್ಕೊಂಡಾದ್ಮೇಲೆ ಅದನ್ನ ನೀವು ಸದುಪಯೋಗ ಮಾಡ್ತೀರಾ ಅಥವಾ ದುರುಪಯೋಗ ಮಾಡ್ತೀರಾ ಅಂತ. ನಾವು ಇಸ್ಕೋತೀವಿ, ಖಂಡಿತವಾಗ್ಲೂ ಯಾರಾದ್ರೂ ಕೊಡ್ತಾರೆ ಅಂದ್ರೆ ಗುರುವಿನ ಹೆಸರಿನಲ್ಲಿ ಇಸ್ಕೋತೀವಿ. ನಮ್ಮ ಪರಂಪರೆ ಎಂಥದ್ದು ಅಂದ್ರೆ ಹೆಬ್ಬೆಟ್ಟನ್ನ ಕೂಡ ಗುರುವಿಗೆ ದಾನವಾಗಿ ಕೊಟ್ಟಿದ್ದಾರೆ. ನಾವು ಇಸ್ಕೋತೀವಿ. ಎಷ್ಟು ಸಂಪಾದನೆ ಮಾಡ್ತೀರಾ? ನಮ್ದು ಅಂತ ಫಿಕ್ಸ್ ಸಂಪಾದನೆ ಏನೂ ಇಲ್ಲ. ಯಾಕೆಂದ್ರೆ ನಮ್ದು ಅಂತ ಕಂಪನಿ ಆಗ್ಲಿ ಬಿಸ್ನೆಸ್ ಆಗ್ಲಿ ಏನೂ ಇಲ್ಲ. ನಮ್ಮ ಸಂಪಾದನೆ ಏನು ಅಂದ್ರೆ ಕೋಟ್ಯಾಂತರ ಸನಾತನ ಧರ್ಮದವರ ಪ್ರೀತಿ, ಲಕ್ಷಾಂತರ ಕೋಟ್ಯಾಂತರ ಜನಗಳ ಪ್ರಾರ್ಥನೆ, ಸಾವಿರಾರು ಸಂತರ ಏನು ಒಂದು ಆಶೀರ್ವಾದ ಇದೆ. ಅದೇ ನಮ್ಮ ಸಂಪಾದನೆ. ತಿಂಗಳಿಗೆ ಎಷ್ಟು ದುಡ್ಡು ಮಾಡಿದ್ರಿ ಅಂತ, ಎಷ್ಟು ಸನಾತನಿಯರಿದ್ದಾರೋ ಅಷ್ಟು ನನ್ನ ಸಂಪಾದನೆ. ನೀವೇ ಲೆಕ್ಕ ಹಾಕೊಳ್ಳಿ. ಹೆಚ್ಚಿನ ಮಾತುಗಳು ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಪಬ್ಲಿಸಿಟಿಗೋಸ್ಕರ ಒಂದು ಸ್ಟಂಟ್ ಮಾಡ್ತಿರಲ್ಲ, ಈ ತರ ಜಾಸ್ತಿ ಮಾತಾಡ್ತೀರಾ. ಹಿಂದೆ ಒಂದ್ಸಲ ಹೇಳಿದ್ರಿ, ವೀಸಾ ಗೀಸಾ ಇಲ್ದೇನೆ ಹನುಮಂತ ರಾವಣನ ಲಂಕೆಗೆ ಹೋಗಿದ್ರು ಅಂತ. ಈ ಮಾಡರ್ನ್ ಯುವಕ ಮತ್ತು ಯುವತಿಯರು ಏನಿದ್ದಾರೆ, ಇವ್ರಿಗೆ ಲಂಕಾ ಪ್ರವೇಶದ ಕತೆ ನಾವೇನಾದ್ರೂ ಹೇಳಿದ್ರೆ ಇವ್ರಿಗನ್ಸುತ್ತೆ ಅಯ್ಯೋ ಇದೆಲ್ಲ ಕಂತೆ ಪುರಾಣ, ನಮ್ ತಾತ ಮುತ್ತಾತ ಹೇಳ್ತಾ ಇದ್ರು ಅಂತ. ಬೇಜಾರಾಗೋಗಿದೆ ಇವ್ರಿಗೆ. ಇವ್ರಿಗೆ ಹೇಗ್ ಹೇಳ್ಬೇಕು ಅಂದ್ರೆ, ಅವರು ಅಧ್ಯಾತ್ಮದ ಜೊತೆನಲ್ಲಿ ಕನೆಕ್ಟ್ ಆಗ್ಬೇಕು. ರಾವಣ ನನ್ನ ಜೊತೆ ಫೋನಲ್ಲಿ ಮಾತಾಡೋದಲ್ಲ ಹಾಗೆ. ಖಂಡಿತ, ನಾನು ಅದನ್ನೇ ಹೇಳಕ್ ಬಂದೆ. ನನಗೆ ಅನ್ನಿಸ್ತಾ ಇದೆ ನಮ್ಮ ಶಕ್ತಿ ನಿಮ್ಮ ಹತ್ರ ತಲುಪಿದೆ ಅಂತ. ನಾವು ನಿಮ್ಗೆ ಅರ್ಥ ಮಾಡಿಸ್ಬೇಕು ಏನು ಅಂದ್ರೆ, ರಾವಣನ ಜೊತೆನಲ್ಲಿ ಫೋನಲ್ಲಿ ಮಾತಾಡೋದು ಅಂದ್ರೆ ಎಲ್ರೊಳಗೂ ರಾವಣ ಇದ್ದಾನೆ ಅಂತ.
ಜಗತ್ತಿನಲ್ಲಿ ಯಾರೊಬ್ರು ಇಲ್ಲ, ಯಾರು ಕೆಟ್ಟ ಕೆಲಸಗಳನ್ನ ನೋಡ್ತಿದ್ದಾರೆ, ಯಾರು ಕೆಟ್ಟದನ್ನ ಮಾಡ್ತಿದ್ದಾರೆ, ಮತ್ತೆ ಸತ್ಯ ಗೊತ್ತಿದ್ದು ಸುಮ್ನೆ ಇದ್ದಾರೆ ಅಂದ್ರೆ ಅವ್ರ ಮೇಲೆ ರಾವಣನ ದೃಷ್ಟಿ ಇದೆ ಅಂತ ಅರ್ಥ. ಹಾಗಾಗಿ ಹನುಮಂತ ದೇವರು ಲಂಕೆಗೆ ಹೋದ್ರು. ಇದನ್ನ ಯುವಕರಿಗೆ ಹೇಗೆ ತಲುಪಿಸೋದು? ವೀಸಾ, ಪಾಸ್ಪೋರ್ಟ್, ಫಾರಿನರ್, ಇದೇ ಶಬ್ದಗಳು ಅವ್ರಿಗೆ ಅರ್ಥ ಆಗೋದು. ಅವರೊಂದಿಗೆ ಕನೆಕ್ಟ್ ಆಗೋದಕ್ಕೋಸ್ಕರ ನಮ್ಮ ಆಧ್ಯಾತ್ಮ ಎಷ್ಟು ವಿಶಾಲವಾಗಿದೆ, ಅವ್ರು ಹೇಗೆ ಸಾಧನೆ ಮಾಡಬಹುದು ಅಂದ್ರೆ ಅದರಲ್ಲಿ ನೀವು ಏನು ಬೇಕಾದ್ರೂ ಹಾಕಿ ಫಲ ಅನುಭವಿಸ್ತೀರಾ. ನಿಮಗೆ ಆಧ್ಯಾತ್ಮತೆ ಗೊತ್ತು, ಇವರು ಗೊತ್ತಿಲ್ಲ ಅಂತ. ಈ ದೇಶದ ಜನರಿಗೆ ನಿಮಗಿಂತ ಹೆಚ್ಚಿನ ಆಧ್ಯಾತ್ಮತೆ ಇದೆ. ನಾವು ಆ ರೀತಿ ಹೇಳಲಿಲ್ಲ. ನಾವು ನಮ್ಮ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೀವಿ, ಅವ್ರ ಲೆಕ್ಕಾಚಾರದಲ್ಲಿ ಅವರು ಕೂಡ ಶ್ರೇಷ್ಠರೇ. ನಾವು ಕೂಡ ಇನ್ನ ಕಲಿತಾ ಇರುವಂತಹ ವಿದ್ಯಾರ್ಥಿ ಆಗಿರೋದ್ರಿಂದ ನಾವ್ ಯಾವತ್ತೂ ಹೇಳಿಲ್ಲ ನಾವೇ ಶ್ರೇಷ್ಠ ಅಂತ. ಮತ್ತೆ ಯಾರೋಪ ಖಂಡಿತವಾಗ್ಲೂ ಸರಿ ಇಲ್ಲ. ನೀವು ಮಾತಾಡ್ತಿರಲ್ಲ ಅಂದ್ರೆ ನಿಮ್ ಹತ್ರ ಒಂದು ಗದೆ ಇದೆ, ಅದರಲ್ಲಿ ವೈಫೈ ಇದೆ, ಅದು ಪ್ಲೇನಲ್ಲಿ ಹೋಗ್ಬೇಕಾದ್ರೂ ವೈಫೈ ವರ್ಕ್ ಆಗತ್ತೆ. ಇದು ತಮಾಷೆ ವಿಷಯ ತಾನೆ? ಜನಗಳ ದೃಷ್ಟಿಯಿಂದ, ಭಾವನಾತ್ಮಕ ದೃಷ್ಟಿಯಿಂದ ನೋಡೋದಾದ್ರೆ ಇದಕ್ಕೆ ತುಂಬಾ ಆಳವಾದ ಅರ್ಥ ಬರುತ್ತೆ. ತಮಾಷೆಯಾಗಿ ಯಾರಾದ್ರೂ ಇದನ್ನ ನೋಡೋದಾದ್ರೆ ನೋಡಿ, ಭಾವನೆ ಹೇಗಿರ್ಬೇಕು ಅಂದ್ರೆ ಭಗವಂತನ ಸಾಕ್ಷಾತ್ ನೋಡಿದೀನಿ ಅನ್ನೋ ರೀತಿ ಇರ್ಬೇಕು. ಭಗವಂತನ ಲೀಲೆ ಅಂದ್ರೆ ಎಲ್ರೂ ಬರೀ ರಾಸ್ಲೀಲೆ ಎತ್ಕೋತಾರೆ, ಆದ್ರೆ ನಾವಂತೂ ಮಹಾಭಾರತವನ್ನೇ ಎತ್ತಿದೀವಿ. ನಮ್ಮ ದೃಷ್ಟಿ ಅಷ್ಟೇ. ನಾನು ತಮಾಷೆ ಮಾಡ್ತಾ ಇಲ್ಲ. ನಾನು ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ದೇವರು ಹಾಗೂ ದೇವತೆಗಳ ಇಷ್ಟದ ಒಂದು ಪರಂಪರೆಯ ಒಂದು ಪ್ರಭಾವ ಆಗಿದೆ. ಅದು ನಮ್ಮ ಹತ್ರ ಇದ್ರೆ, ಗುರುವಿನ ಪ್ರಭಾವ ನಮ್ಮ ಮೇಲಿದ್ರೆ, ಮಾತಾಪಿತೃಗಳ ಮಾತಿನ ಪ್ರಭಾವ ನಮ್ಮ ಮೇಲಿದ್ರೆ ಅಂಥ ಮಗು ತಪ್ಪು ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ಶಾಸ್ತ್ರಿ ಅವರೇ, ನೀವು ಹೇಳ್ತಿರೋದು ಹೇಗಿದೆ ಅಂದ್ರೆ ಅಂಧರ ನಗರದಲ್ಲಿ ಕರಡಿ ಮರೋ ಪ್ರಯತ್ನ ಮಾಡ್ತಿದ್ದೀರಾ ಅಂತ. ನಮ್ಮ ಭಾವನೆ ಆ ರೀತಿನಲ್ಲಿಲ್ಲ. ನಮ್ಮ ಭಾವನೆ ಏನಿದೆ ಅಂತ ಅಂದ್ರೆ ವೈಫೈ ಇದೆ ಅಂತ ಅದು ಹೇಳ್ಬಾರ್ದು, ಅದರ ಮಹಿಮೆ ಹೇಳ್ಬೇಕು ಅಲ್ವಾ. ಇನ್ನು ದರ್ಬಾರ್ಗೆ ಬರುವಂತಹ ಜನಗಳಿಗೆ ಅದರ ಮಹಿಮೆಯನ್ನ ನಾವು ಅನುಭವ ಮಾಡಿಸ್ತೀವಿ. ಮತ್ ನಾವಿನ್ನು ಆ ತಮಾಷೆಯಾಗಿ ಏನ್ ಹೇಳ್ತೀವಿ ಅದು ಅಧ್ಯಾತ್ಮ, ನಂಬಿಕೆ ಮತ್ತು ಈಶ್ವರನೊಂದಿಗೆ ಅದನ್ನ ಜೋಡಿಸ್ತಾ ನಾಸ್ತಿಕನನ್ನು ಕೂಡ ಆಸ್ತಿಕನನ್ನಾಗಿ ಮಾಡ್ತೀವಿ. ನೋಡಿ, ನೀವು ಸುಮ್ಮನೆ ಮಾತಾಡ್ತಾರಲ್ಲ, ಅವ್ರಗಳಿಗೆಲ್ಲ ಏನ್ ಹೇಳ್ಬೇಕು ಅಂದ್ರೆ ನಾನಿದ್ನ ತಮಾಷೆಯಿಂದ ಮಾತಾಡ್ತಾ ಇದ್ದೀನಿ, ನಾವು ವಿನೋದವಾಗಿ ಅದನ್ನ ಹೇಳ್ತೀವಿ. ಮತ್ತೆ ಇದನ್ನ ನಿಜ ಹೇಳ್ತಾ ಇದ್ದೀನಿ. ಸುಮಾರು ಸತಿ ಹೇಳ್ತೀವಿ ಅದು ವಿನೋದವಾಗಿದೆ ಅಂತ. ತುಂಬಾ ಸಲ ಹೇಳ್ತೀವಿ ನಾವು. ನಮ್ಮ ವಿನೋದವನ್ನ ಯಾರಾದ್ರೂ ಸೀರಿಯಸ್ ಆಗಿ ತಗೊಂಡ್ರೆ ಅವರ ಅನುಭವ ಅನೀಸಿ ಆಗಿರುತ್ತೆ ಅಂತ. ಈಗ ನಾನು ಜನರಿಗೆ ಹೇಳ್ಬೋದಾ, ಒಂದ್ಸಲ ನೀವು ಟಿಕೆಟ್ ಇಲ್ದೆ ಸಿಕ್ಕಾಕೊಂಡಿದ್ರಿ ರೈಲ್ವೆನಲ್ಲಿ? ಇದಂತೂ ಹೇಳಲೇಬೇಕು. ಖಂಡಿತವಾಗ್ಲೂ ಸಿಗಾಕೊಂಡಿದ್ದೆ. ಆದ್ರೆ ಇದನ್ನು ಹೇಳಬೇಕು, ನಾನು ಟಿ ಹತ್ರ 1100 ರೂಪಾಯಿ ಇಸ್ಕೊಂಡು ಬಂದಿದ್ದೆ ಅಂತ. ಅದೇ ಟಿ ಹತ್ರ ಇಸ್ಕೊಂಡ್ ಬಂದಿದ್ದೀನಿ. ಯಾವ ವೈಫೈ ಬಗ್ಗೆ ನೀವು ಚರ್ಚೆ ಮಾಡಿದ್ರೋ ಆ ವೈಫೈನ ದಮ್ ತೋರಿಸಿ ಅವರ ತಂದೆಯ ಹೆಸರು ಹೇಳಿ ಇಸ್ಕೊಂಡ್ ಬಂದಿದ್ದೀನಿ. ಈ ತರದ ಮಾತುಗಳನ್ನ ಆಡ್ತಾ ಇದ್ರೆ ಜನ ಏನನ್ಕೋತಾರೆ, ನೀವು ಚಮತ್ಕಾರನ ಮಾಡಿದ್ರಿ, ನಿಮ್ಮ ಮೇಲೆ ಸಾಕ್ಷಾತ್ ಹನುಮಂತನ ಕೃಪೆ ಇದೆ ಅಂತ, ನೀವು ಭವಿಷ್ಯವನ್ನ ತಿಳಿದಿದ್ದೀರಿ ಅಂತ. ಇದರಿಂದ ಭಕ್ತರು ಪ್ರಭಾವಿತರಾಗ್ತಾ ಹೋಗ್ತಾರೆ. ನಾನು ಎಂದಿಗೂ ಆ ಪದನ ಉಪಯೋಗಿಸಿಲ್ಲ ನಾನೊಬ್ಬ ಚಮತ್ಕಾರಿ ಅಂತ. ಇವತ್ತು ನಾನು ಆಪ್ಕೆ ಅದಾಲತ್ನಲ್ಲೂ ಹೇಳ್ತಾ ಇದ್ದೀನಿ ನಾನೊಬ್ಬ ಚಮತ್ಕಾರಿ ಅಲ್ಲ ಅಂತ. ನಾನು ಖಂಡಿತವಾಗ್ಲೂ ಈಶ್ವರನೂ ಅಲ್ಲ, ನಾನೊಬ್ಬ ಮಹಾತ್ಮನೂ ಅಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ. ಆದ್ರೆ ನಮ್ಮ ಇಷ್ಟದ ನಂಬಿಕೆಯ ಪರಂಪರೆ ಹೇಗಿದೆ ಅಂತಂದ್ರೆ ಋಷಿಯ ನಂಬಿಕೆಯ ಪರಂಪರೆ ಆಗಿದೆ. ಮಹರ್ಷಿ ವಾಲ್ಮೀಕಿಯ ಪತ್ರದ ಮುಖಾಂತರವಾಗಿ ದರ್ಬಾರ್ ಕೂಡ ನಡೆದಿದೆ. ಅಂತಹ ಒಂದು ಮಹಿಮೆಯನ್ನ ನಾವು ಅನುಕರಣೆ ಮಾಡ್ತೀವಿ. ಅಂತಹ ಒಂದು ನಂಬಿಕೆಯ ಹಾದಿನಲ್ಲಿದ್ದಾಗ ನಿಮ್ಗೆ ದಾರಿ ಅನ್ನೋದು ಗೊತ್ತಾಗತ್ತೆ. ನೀವದನ್ನ ಚಮತ್ಕಾರ ಅಂತ ಕರೀರಿ ಅಥವಾ ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಅದನ್ನ ಏನ್ ಬೇಕಾದ್ರೂ ಕರ್ಕೊಳ್ಳಿ, ಅದಕ್ಕೆ ನಮ್ಮ ಅಡ್ಡಿ ಇಲ್ಲ. ನೋಡಿ ಶಾಸ್ತ್ರಿಗಳೇ, ಎಷ್ಟೋ ಜನ ಹೇಗಿದ್ದಾರೆ ಅಂದ್ರೆ ಬಡವರಿದ್ದಾರೆ, ಸಮಸ್ಯೆಗಳಿರುತ್ತೆ, ರೋಗ ರುಜಿನಗಳಿಂದ ಹಾಸಿಗೆ ಹಿಡಿದಿರ್ತಾರೆ, ಡಾಕ್ಟರ್ಸ್ ಇಂದ ಭರವಸೆ ಕಳ್ಕೊಂಡಿರ್ತಾರೆ, ಹಾಸ್ಪಿಟ್ಲಿಂದ ಭರವಸೆ ಕಳ್ಕೊಂಡಿರ್ತಾರೆ. ಅಂತವ್ರು ನಿಮ್ಮ ಹತ್ರ ಬರ್ತಾರೆ, ಇಲ್ಲಿ ಹುಷಾರಾಗ್ಬೋದು ಅಂತ ಅನ್ಕೋತಾರೆ. ಯಾರೋ ಒಬ್ರು ಮಗು ಮಾತಾಡೋಕ್ಕಾಗಲ್ಲ, ಯಾರೋ ಒಬ್ರು ಮಗು ನಡೆಯೋಕ್ಕಾಗಲ್ಲ. ಅವರು ತುಂಬಾ ಆತ್ಮವಿಶ್ವಾಸದಿಂದ ನಾನು ನೋಡಿದಾಗೆ ನಿಮ್ಮ ಹತ್ರ ಬರ್ತಾರೆ. ಅವ್ರು ಬರ್ತಿದ್ದಾಗೆ ಯೋಚನೆ ಮಾಡೋದೇನು ಅಂದ್ರೆ ನಿಮ್ಮ ಹತ್ರ ಒಂದು ದಾರಿ ಸಿಗುತ್ತೆ ಅಂತ. ಮತ್ತೆ ಅವ್ರಿಗೆ ಸಿಕ್ಕಿದೆ ಕೂಡ. ಯಾರು ಬರ್ತಾರೆ ತುಂಬಾ ಶ್ರದ್ಧೆಯಿಂದ ಬರ್ತಾರೆ. ನೋಡಿ, ಜೀವನದಲ್ಲಿ ಯಾರು ಬೇಸತ್ತಿರ್ಬೋದು ಅಥವಾ ಪೇಷಂಟ್ಗಳು ಡಾಕ್ಟರ್ ಇಂದ ಬೇಸತ್ತಿರಬಹುದು ಅಥವಾ ಯಾವ್ದಾದ್ರೂ ವಿಚಾರದಲ್ಲಿ ಬೇಸತ್ತಿರಬಹುದು. ಅವ್ರಿಗೆ ಎಷ್ಟು ಸಿಕ್ಕಿದೆ, ಏನ್ ಸಿಕ್ಕಿದೆ ಅದ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವರ ನಿಷ್ಠೆ ಎಷ್ಟಿದೆಯೋ ಅಷ್ಟಂತೂ ಖಂಡಿತವಾಗ್ಲೂ ನಮ್ಮ ಬಾಗೇಶ್ವರ ಧಾಮ್ ದರ್ಬಾರ್ನಲ್ಲಿ ಸಿಕ್ಕಿದೆ. ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೂ ಅವರ ಜೀವನದಲ್ಲಿ ನಿಲ್ಲೋದಕ್ಕೆ ಒಂದು ಊರ್ಗೋಲ್ ಸಿಗುತ್ತೆ ಅಂದ್ರೆ ಅದನ್ನ ನೀವು ಕಮ್ಮಿ ಅಂತ ಹೇಳ್ತಾ ಇದ್ದೀರಾ. ಯಾವುದೇ ಹಣ ಕೊಡದೆ, ಯಾವುದೇ ದಕ್ಷಿಣೆ ಕೊಡದೆ, ಏನನ್ನು ಕೊಡದೇನೆ ನಿಮಗೆ ಹನುಮಂತನ ಕೃಪೆ ಆಗ್ತಿದೆ ಅಂದ್ರೆ, ನಿಮಗೆ ಪ್ರಭುವಿನ ಕೃಪೆ ಆಗ್ತಿದೆ ಅಂದ್ರೆ ನೀವು ಜೀವನದಲ್ಲಿ ಇನ್ನ 4 ದಿವಸ ಬದುಕಿರ್ತೀರಾ. ಮತ್ತೆ ನಿಮ್ ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಆಮೇಲೆ ನೀವು ಸತ್ತೋಗ್ತೀರಾ ಅಂದ್ರೆ. ಆದ್ರೆ ಬಾಗೇಶ್ವರ ಧಾಮ್ ಹೆಸರು ಕೇಳ್ತಿದ್ದಾಗೆ ನಿಮ್ ಮುಖದಲ್ಲಿ ಒಂದು ಮಂದಹಾಸ ಬರುತ್ತೆ, ಉಳಿಬಹುದೇನೋ ಅನ್ನೋ ಆಶಯ ಬರುತ್ತೆ ಅಂದ್ರೆ, ಈ ಒಂದು ಮುಗುಳ್ನಗೆ ಅವ್ರ ಮುಖದ ಮೇಲೆ ಬರುತ್ತೆ ಅಂದ್ರೆ ಇದನ್ ಯಾಕೆ ವಿರೋಧ ಮಾಡ್ಬೇಕು ಅಂತ ಕೇಳ್ತೀನಿ ನಾನು. ನೋಡಿ, ಒಂದ್ ವೇಳೆ ಬಾಗೇಶ್ವರ ಧಾಮಕ್ಕೆ ಬರೋದ್ರಿಂದ ಜನರಿಗೆ ಚಿಕಿತ್ಸೆ ಸಿಗುತ್ತೆ ಅಂದ್ರೆ, ಅಲ್ಲ ನಿಮಗೆ ಕ್ಯಾನ್ಸರ್ ಆಸ್ಪತ್ರೆ ಕಟ್ಸುವಂತ ಅವಶ್ಯಕತೆ ಇದನ್ನೇ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಔಷಧಿ ಮತ್ತು ಪ್ರಾರ್ಥನೆ 2 ಅಗತ್ಯ ಅಂತ. ನಾನು ಯಾವತ್ತೂ ಹೇಳಿಲ್ಲ ನಾನು ಡಾಕ್ಟರ್ಗಳನ್ನ ವಿರೋಧ ಮಾಡ್ತೀನಿ ಅಂತ. ಔಷಧಾಲಯಗಳನ್ನ ಅವ್ರಿಗೆ ಒಪ್ಸಿದ್ದೀರಾ? ಇಲ್ಲ, ಔಷಧಾಲಯವನ್ನ ಬಾಗೇಶ್ವರ ಧಾಮದಲ್ಲಿ ತೆಗೆದಿದೀವಿ. ಮಂದಿರದ ಸಮೀಪದಲ್ಲೇ ತೆಗೆದಿದೀವಿ. ಅಲ್ಲಿ ಗ್ರಾಮ ಪಂಚಾಯಿತಿಯ ಭವನ ಇದೆ.
ಅಲ್ಲಿ ಒಂದು ಆಯುರ್ವೇದಿಕ್ ಔಷಧಾಲಯ ಕೂಡ ಇದೆ. ಔಷಧಿ ಮತ್ತು ಪ್ರಾರ್ಥನೆ ಅಂದ್ರೆ ಕೆಳಗಡೆ ಔಷಧಿ ಇದೆ, ಅದು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಮೇಲ್ಗಡೆ ಹೋಗಿ ಪ್ರಾರ್ಥನೆ ಮಾಡು ಅಂತ ಹೇಳೋದು. ಅರ್ಥ ಆಯ್ತಲ್ಲ? 2 ಕಾರ್ಯ ನಡೆಯುತ್ತೆ, ಯಾವ್ದು ಕೆಲಸ ಮಾಡಕ್ ಮಾಡ್ಲಿ. ಮತ್ ಇದ್ರಲ್ಲಿ ಹೊಸದೇನು ಇಲ್ಲ, ನಾವೇನು ಆಡ್ ಮಾಡಿಲ್ಲ. ಡಾಕ್ಟರ್ ಅವರೇ ಆಡ್ ಮಾಡ್ತಾರೆ. ಆಪರೇಷನ್ ನಾವು ಮಾಡ್ತೀವಿ, ಸರಿ ಹೋಗ್ಲಿಲ್ಲ ಅಂದ್ರೆ ಅವರು ಹೇಳ್ತಾರೆ ನೀವು ಪ್ರಾರ್ಥನೆ ಮಾಡಿ. ಆದ್ರೆ ಇದು ಸರಿನಾ? ನೀವು ಯಾವ ತರ ಇಲಾಖೆಯಲ್ಲಿ ಇದ್ದೀರೋ, ಈ ಇಲಾಖೆಯಲ್ಲಿ ನಿಮ್ಮಂತವ್ರು ತುಂಬಾ ಜನ ಇದ್ದಾರೆ. ಅವರು ಇದೇ ತರ ಆಶ್ರಮ ಕಟ್ಟಿರ್ತಾರೆ, ಇದೇ ತರ ದೇವರ ಭಕ್ತಿ ಬಗ್ಗೆ ಮಾತಾಡ್ತಾರೆ. ಇಡೀ ಭಾರತದಲ್ಲಿ ಋಷಿ ಪರಂಪರೆಯ ಅನೇಕ ವ್ಯಕ್ತಿಗಳಿದ್ದಾರೆ. ಎಲ್ಲರೂ ಅಂತ ಹೇಳೋದಿಕ್ಕಾಗೋದಿಲ್ಲ, ಆದ್ರೆ ಅನೇಕ ಜನರು ಭಾರತದಲ್ಲಿದ್ದಾರೆ. ಅದ್ ಬರೀ ನಮ್ಮ ಇಲಾಖೆನಲ್ಲಿ ಅಂತ ಹೇಳಕ್ಕಾಗಲ್ಲ, ಇಡೀ ಭಾರತದಲ್ಲಿದ್ದಾರೆ. ನಮ್ಮ ಇಲಾಖೆನಲ್ಲಿ ಬಾಗೇಶ್ವರ್ ಬಾಲಾಜಿ ಅವರ ಮಹಿಮೆ ಮತ್ತು ದೊಡ್ಡ ಗುರುಗಳ ಮಹಿಮೆ ಮತ್ತು ಕೃಪೆಯಿಂದ ಇನ್ನೂ ಬಹಳಷ್ಟು ಮಹಾಪುರುಷರಿದ್ದಾರೆ. ಒಬ್ರು ಲವ್ಲೇಶ್ ಹೆಸರಿನ ಗುರುಜಿ ಇದ್ದಾರೆ, 20 ವರ್ಷ ವಯಸ್ಸವ್ರಿಗೆ. ಅವರು ಇದೇ ರೀತಿ ನಿಮ್ ತರನೇ ಪ್ರಚಾರನ ಮಾಡ್ತಿರ್ತಾರೆ. ನಾವ್ ಯಾವತ್ತು ಅವ್ರನ್ನ ಆ ಭಾವನೆಯಲ್ಲಿ ಭೇಟಿ ಮಾಡಿಲ್ಲ, ಭೇಟಿ ಮಾಡೋ ಸಂದರ್ಭ ಬಂದಿಲ್ಲ. ಮತ್ತು ಈ ವಿಚಾರದ ಸತ್ಯಾಸತ್ಯತೆ ನಾವಂತೂ ಹೇಳಕ್ಕಾಗಲ್ಲ. ಈಶ್ವರನ್ ಅಲ್ಲ, ನಿಮಗೆ ಗೊತ್ತಿರಬೇಕು ಅವ್ರ ಮೇಲೆ ರೇಪ್ ಆರೋಪ ಇದೆ, ಅವರು ಜೈಲಲ್ಲಿದ್ದಾರೆ ಅಂತ. ಏನು ಹೇಳಕ್ಕಾಗಲ್ಲ. ಈಗ ಆ ಏರಿಯಾದಲ್ಲಿ ಅದೇ ತರ ತುಂಬಾ ಜನರಿದಾರ. ಇಲ್ಲಿವರೆಗೂ ನಾವು ಅಂತವ್ರನ್ನ ಹುಡುಕುವಂತ ಪ್ರಯತ್ನ ಮಾಡಿಲ್ಲ. ನೀವು ಹೇಳ್ತಾ ಇದ್ದೀರಾ ಅಂತ ಈ ಸಲ ಹೋದಾಗ ನಾನು ಅವ್ರನ್ನ ಹುಡುಕ್ತೀನಿ. ಸದ್ಯಕ್ಕೆ ನನಗೆ ಒಂದ್ ವಿಷಯ ಗೊತ್ತು, ಚತುರ್ಪುರ್ ಜಿಲ್ಲೆನಲ್ಲಿ ಗಡ ಅಂತ ಒಂದು ಹಳ್ಳಿ ಇದೆ, ಅಲ್ಲಿ ಬಾಗೇಶ್ವರ ಧಾಮ್ ಇದೆ. ಅಲ್ಲಿ ಸದ್ಗುರು ಸನ್ಯಾಸಿ ಬಾಬಾಗಳ ಪರಂಪರೆಯಿಂದ ದರ್ಬಾರ್ ನಡೆಯುತ್ತೆ, ನೀವು ಬನ್ನಿ. ದೇಶದಲ್ಲಿ ತುಂಬಾ ಜನ ಇದ್ದಾರೆ, ಅವ್ರು ಹೇಳುವಂತದ್ದು ಸರಿನಾ ಅಂತ ಹೇಳಿ. ಅವ್ರ ಹತ್ರ ಸಿದ್ಧಿ ಇದೆ ಅಂತ ಹೇಳ್ತಾರೆ. ಒಬ್ರು ಜೈಪುರದಲ್ಲಿದ್ದಾರೆ. ಅವ್ರು ಹೇಳೋದೇನಂದ್ರೆ ಅವ್ರು ಕರ್ಣಪಿಶಾಚಿನ ವಶಪಡಿಸ್ಕೊಂಡಿದ್ದಾರೆ ಅಂತ. ಮತ್ತೆ ಅವರು ಕೂಡ ಯಾರ ಡೇಟ್ ಆಫ್ ಬರ್ತ್ ನ ಕೂಡ ಬೇಕಾದ್ರೆ ಹೇಳ್ತಾರೆ, ಯಾರ ಪರಿವಾರದ ಹೆಸರನ್ನ ಕೂಡ ಬೇಕಾದ್ರೆ ಹೇಳ್ತಾರೆ. ನಮ್ಮ ಹತ್ರ ಆತರ ಯಾವ ಸಿದ್ಧಿನೂ ಇಲ್ಲ, ನಾವಂತ ಯಾವುದೇ ಸಾಧನೆನೂ ಮಾಡಿಲ್ಲ. ನಮ್ಮ ಹತ್ರ ಇರೋದು ನಮ್ಮ ಇಷ್ಟ ದೇವತೆ ಹನುಮಂತನ ಮೇಲಿನ ನಂಬಿಕೆ ಅಷ್ಟೇ. ಅಷ್ಟಸಿದ್ಧಿ ನಾವು ನಿಧಿಕೆದಾತ ಆತನೇ. ನಾವ್ ಯಾವ ಡೇಟು ಹೇಳಲ್ಲ, ನಾವ್ ಯಾರ ಹೆಸರು ಹೇಳಲ್ಲ. ಅಕಸ್ಮಾತ್ ಆಗಿ ಅವರ ಕೃಪೆಯಿಂದ ನಮ್ಗೆ ಏನಾದ್ರೂ ಗೊತ್ತಾದ್ರೆ ಅದರಿಂದ ಏನು ತೊಂದರೆ ಇಲ್ಲ. ಜನರು ಈಗ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಸಹಜವಾಗಿ ಈ ಸಾಧುಗಳ ವಿಷಯ ಬಂದಾಗ ನಮ್ ತಲೆಯಲ್ಲಿ ಏನ್ ಇಮೇಜ್ ಬರುತ್ತೆ ಅಂದ್ರೆ ತುಂಬಾನೇ ಅವರ ವೇಷಭೂಷಣ ಏನಿರುತ್ತೋ ತುಂಬಾನೇ ಸಿಂಪಲ್ ಮತ್ತೆ ಸರಳವಾಗಿರುತ್ತೆ. ಆದ್ರೆ ನಿಮ್ಮ ವೇಷಭೂಷಣೆ ಮತ್ತೆ ಟೋಪಿ ನೋಡಿದ್ರೆ ತುಂಬಾನೇ ಕಲರ್ಫುಲ್ ಆಗಿದೆ ಅಂತ ಅನ್ಸುತ್ತೆ. ಅಂದ್ರೆ ಜಗತ್ತೇ ವರ್ಣಮಯವಾಗಿರ್ಬೇಕಾದ್ರೆ ಒಬ್ಬ ಸಾಧು ಹಾಗಿದ್ರೆ ಏನ್ ತಪ್ಪು? ಅದ್ಭುತವಾಗಿ ಹೇಳಿದ್ರಿ ಸರ್, ತುಂಬಾನೇ ಅದ್ಭುತವಾಗಿತ್ತು. ಈ ಜಗತ್ತೇ 7 ಬಣ್ಣಗಳಿಂದ ತುಂಬಿದೆ ಮೈ ಡಿಯರ್ ಸಿಸ್ಟರ್. 7 ಬಣ್ಣಗಳು ಈ ಜಗತ್ನಲ್ಲಿರೋದ್ರಿಂದ ನನಗೇನ್ ತೊಂದರೆ ಇದೆ? ನಾನಂತೂ ಏನ್ ಸಾಧು ಅಲ್ಲ, ಸರ್ವಸಂಗ ಪರಿತ್ಯಾಗಿ ಅಂತೂ ಅಲ್ವೇ ಅಲ್ಲ. ನಾವು ವರ್ಣ ವ್ಯವಸ್ಥೆ ಬಗ್ಗೆ ಮಾತಾಡೋದಿಲ್ಲ, ಆದ್ರೆ ನಾವು ಒಬ್ಬ ಗುರುವಿನ ಶಿಷ್ಯ ಅಲ್ದೆ ಸಾಮಾನ್ಯ ಮನುಷ್ಯ. ಅಕಸ್ಮಾತ್ ಯಾರಾದ್ರೂ ಸರ್ನೇಮ್ ಕೇಳಿದ್ರೆ ಶುಕ್ಲವಂಶೀಯ ಶುದ್ಧ ಬ್ರಾಹ್ಮಣ ನಾನು. ಸಪ್ತ ಬ್ರಾಹ್ಮಣರ ಸಮ್ಮುಖದಲ್ಲಿ ನನಗೆ ಆ ಧಾರಣೆ ಆಗಿದೆ. ಗುರುವಿನ ಆಜ್ಞೆಯಂತೆ ಪರಂಪರೆಯನ್ನ ಮುಂದುವರಿಸೋದಕ್ಕೋಸ್ಕರ ಈ ಪಾದಕೆಯನ್ನ ನಾವು ಹಾಕೊಂಡಿದೀವಿ. ಟೋಪಿಯನ್ನ ಯಾರೋ ಕೊಟ್ರು ಅದಕ್ಕೋಸ್ಕರ ಹಾಕೊಂಡಿದೀವಿ. ಸೋದರಿಯಾಗಿ ನೀವೇನಾದ್ರೂ ಕೊಟ್ರೆ ಕೊಡಿ, ಅದನ್ನು ಹಾಕೋತೀವಿ. ನಾವೇನಾದ್ರೂ ಹಾಕೋಬೇಕು ಅಂತ ನೀವ್ ಇಷ್ಟಪಟ್ರೆ ಅದನ್ನ ಕೊಡಿ, ನಾವು ಹಾಕೋತೀವಿ. ಒಂದು ವೆಬ್ಸೈಟ್ ಬರ್ದಿತ್ತು, ಅದು ಏನ್ ಹೇಳಿತ್ತು ಅಂದ್ರೆ, ಈ ಟೋಪಿ ನೀವು ಹಾಕೋತಿರಲ್ಲ, ಇದನ್ನ ಹಾಕೊಳ್ಳೋದ್ರಿಂದ ಒಂದು ಶಕ್ತಿ ಬರುತ್ತಂತೆ. ಹೌದಾ? ನೀವು ಬಟ್ಟೆ ಹಾಕೋತಿರಲ್ಲ, ಯಾರಾದ್ರೂ ಬಟ್ಟೆ ಕೊಟ್ರೆ ಅವ್ರ ಹತ್ರನೂ ನೀವು ಕಾಸಿಸ್ಕೋತಿರಂತೆ. ಹೌದಾ? ಇಲ್ಲಿವರೆಗೂ ಖಂಡಿತವಾಗ್ಲೂ ಅಂತವ್ರು ಯಾರು ಸಿಕ್ಕಿಲ್ಲ. ಇಲ್ಲಿವರೆಗೂ ನನ್ಗೆ ಯಾರು ದಕ್ಷಿಣೆನೂ ಕೊಟ್ಟಿಲ್ಲ. ಟೋಪಿ ಹಾಕೋಬೇಕು ಅನ್ನೋ ಹೆಸರಿನಲ್ಲೋ ಅಥವಾ ಬಟ್ಟೆ ಹಾಕೋಬೇಕು ಅನ್ನೋ ಹೆಸರಿನಲ್ಲೋ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಯಾರೋ ಏನೋ ಕೊಟ್ರೆ ಅದನ್ನ ಹಾಕೋತೀವಿ, ನಮ್ಮ ಹತ್ರ ಇರೋದು ಕೊಟ್ಬಿಟ್ಟು ಹೋಗ್ತೀವಿ. ನಾವಂತೂ ಸಾಧುಗಳು, ಆ ಪರಂಪರೆಯಿಂದ ಬಂದಂತವ್ರು. ನಮ್ಮ ಪರಂಪರೆಯಲ್ಲಿ ಬಣ್ಣ ಬಣ್ಣದ ಬಟ್ಟೆ ಹಾಕೊಳ್ಳೋದು ಇಷ್ಟ ಅನ್ಸುತ್ತೆ. ತುಂಬಾನೇ ಖುಷಿ ಆಗುತ್ತೆ. ಏನ್ ತೊಂದರೆ ಇದೆ ಸಾಹೇಬ್ರೆ? ಯಾರಿಗಾದ್ರೂ ತೊಂದರೆ ಇದೆ ಅಂದ್ರೆ ನಮ್ಗಿಂತ ಚೆನ್ನಾಗಿರೋದು ಹಾಕೊಳ್ಳಿ. ಯಾರೋ ಒಬ್ರು ಹೇಳಿದ್ರು, ಈ ತರವಾಗಿ ಯಾರ್ಯಾರು ಮಾಡ್ತಾರೋ ಅವ್ರು ಬರೀ ಅವ್ರ ಬಗ್ಗೆ ಮಾತ್ರ ನೋಡ್ಕೋತಾರೆ, ಅವರ ಸಂಪತ್ತೇನಿದೆಯೋ ಅದನ್ನ ಯಾರಿಗೂ ಕೂಡ ಕೊಡಲ್ಲ ಅಂತ. ಜನಕ್ಕೆ ಆ ಥರ ಅನ್ಸತ್ತೆ. ನನಗೆ ಏನನ್ಸತ್ತೆ ಅಂದ್ರೆ, ನಮ್ಮ ಜೀವನದಲ್ಲಿ ನಾನು ಧನಪ್ರಿಯನೂ ಅಲ್ಲ, ಮಾನಪ್ರಿಯನೂ ಅಲ್ಲ, ಸನ್ಮಾನ ಪ್ರಿಯನೂ ಅಲ್ಲ. ನಾನು ಹನುಮಾನ ಪ್ರಿಯ ಅಷ್ಟೇ. ನಾನು ಯಾವಾಗ ಹುಟ್ಟಿದ್ನೋ ಆಗ್ಲಿಂದಾನೇ ನಾನು ಧನಮಾನ. ಯಾಕೆ ಅಂದ್ರೆ ನನ್ನ ಹತ್ರ ಹನುಮಾನಿದ್ದಾನೆ ಅಂತ. ಪ್ರಪಂಚದ ಪ್ರತಿಯೊಬ್ಬ ಹನುಮಂತನ ಭಕ್ತನು ಕೂಡ ಧನವಂತಾನೆ. ಯಾಕೆಂದ್ರೆ ಅವನ ಜೀವನದಲ್ಲಿ ಹನುಮಂತ ಇದ್ದಾನೆ. ಜಗತ್ತಿನಲ್ಲಿ ನಿರ್ಧನ ಯಾರು ಅಂತಂದ್ರೆ, ಯಾರ ಜೀವನದಲ್ಲಿ ಭಗವಂತ ಇಲ್ವೋ ಆತ ನಿರ್ಧನ. ಮತ್ತೆ ಯಾರ ತಂದೆ ಹನುಮಂತ ಆಗಿರ್ತಾನೋ ಆ ಧನವಂತ ಹನುಮಂತ ಆಗಿರ್ತಾನೆ. ಆತನ ಭಕ್ತರು ವರ್ಣಮಯವಾಗಿಲ್ಲ ಅಂದ್ರೆ ತಿಂದ ಆಹಾರ ಕೆಂಪು ಬಣ್ಣದ ರಕ್ತವಾಗತ್ತೆ. ಹನುಮಂತನ ದೇಹ ಕೆಂಪು ಬಣ್ಣದ್ದಾಗಿದೆ. ಹಾಗಿದ್ದಾಗ ಕೆಂಪು ಬಣ್ಣದ ಪಗಡಿ ಯಾಕಾಗಬಾರ್ದು?